ನಮಸ್ಕಾರ ಕರ್ನಾಟಕ. ಗೊತ್ತು, ಒಂದು ಆಂಟಿ ಹೇರ್ ಫಾಲ್ ಶಾಂಪೂ ಒಂದು ರೆಕಮೆಂಡ್ ಮಾಡಿ ಅಂತ ತುಂಬಾ ಹೇಳ್ತಿದ್ರಿ. ಒಂದು ವೆರಿ ಪಾಪ್ಯುಲರ್ ಕ್ವೆಶನ್, ವೆರಿ ಪಾಪ್ಯುಲರ್ ವಿಡಿಯೋ ಕೂಡ. ಸೊ ನಿಮ್ಗೋಸ್ಕರ ಒಂದು ವಿಡಿಯೋ ನಾನು ತಗೊಂಡು ಬಂದಿದ್ದೀನಿ ಇವತ್ತು. ನಾನು ನೋಡ್ಬೋದು ನಿಮಗೆ ಲೈನ್ ಅಲ್ಲಿ ಎಲ್ಲಾ ಒಂದು ಪ್ರಾಡಕ್ಟ್ಸ್ ನಾನು ಇಟ್ಕೊಂಡಿದ್ದೀನಿ. ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಇದರ ಲಿಂಕ್ ಎಲ್ಲಿ ಉಂಟು, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಉಂಟು, ಕೂಪನ್ ಕೋಡ್ ಸಮೇತ ಡಿಸ್ಕ್ರಿಪ್ಷನ್ ಅಲ್ಲಿ ಉಂಟು. ಆದ್ರೆ ಏನೋ ವೇಸ್ಟ್ ಮಾಡಿದೆ, ಟೈಮ್ ಏನು ವೇಸ್ಟ್ ಮಾಡದೆ ಸ್ಟ್ರೈಟ್ ಆಫ್ ವಿಡಿಯೋಗೆ ನಾವು ಬರೋಣ. ಸೊ ನಾನು ಡಾಕ್ಟರ್ ನಿರಂಜನ್ ಸಮಾನಿ. ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡುವ. ಆಂಟಿ ಹೇರ್ ಫಾಲ್ ಶಾಂಪೂ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಅದು ಹೇಗೆ ಬಳಸಬೇಕಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ನಮಗೆ ಗೊತ್ತಿರಬೇಕು, ಯಾಕೆ ಹೇರ್ ಫಾಲ್ ಆಗುತ್ತೆ. ಈಗ ಏನಂದ್ರೆ, ನಾನು ಆಂಟಿ ಹೇರ್ ಫಾಲ್ ಶಾಂಪೂ ನಿಮಗೆ ರೆಕಮೆಂಡ್ ಮಾಡ್ತೀನಿ, ಬಟ್ ಅದು ನಿಮ್ಗೆ ಉಪಯೋಗವಾಗದಿದ್ದರೆ ನೀವು ನನಗೇನೆ ಬ್ಲೇಮ್ ಮಾಡ್ತೀರಾ. ನೀವು ಹೇಳಿದ್ರಿ ಸರ್ ಇದು ಯೂಸ್ಫುಲ್ ಆಗುತ್ತೆ ಅಂತ, ಅದು ಯೂಸ್ಫುಲ್ ಆಗಿಲ್ಲ ಅಂತ ನಿಮ್ಗೆ ಹೇಳ್ತೀರಾ. ಸೊ ಅದಾಗಬಾರ್ದು ತಾನೆ. ಸೊ ಇದು ಯೂಸ್ಫುಲ್ ಆಗಬೇಕಾದ್ರೆ, ಇದು ನಿಮಗೆ ವರ್ಕ್ ಆಗಬೇಕಾದ್ರೆ, ಈಗ ತುಂಬಾ ಜನ ಹೇಳ್ತಾರೆ ದಟ್ ಸರ್ ನಾನು ಇದು ಪ್ರಾಡಕ್ಟ್ ತಗೊಂಡ್ಬಂದೆ, ಇದೊಂದು ಹೇರ್ ಫಾಲ್ ಆಂಟಿ ಹೇರ್ ಫಾಲ್ ಶಾಂಪೂ ಯೂಸ್ ಮಾಡಿದೆ, ಇದೊಂದು ಸ್ಕಿನ್ ಕೇರ್ ಒಂದು ಯಾವ್ದೊಂದು ಹಚ್ಕೊಂಡ್ಬಿಟ್ಟೆ, ಬಟ್ ಯೂಸ್ ಆಗ್ತಿಲ್ಲ ಸರ್. ಯಾಕೆ ಯೂಸ್ ಆಗ್ತಿಲ್ಲ ಅಂತ. ಯಾಕೆ ಯೂಸ್ ಆಗ್ತಿಲ್ಲ ಅಂದ್ರೆ ನಿಮ್ಗೆ ರೀಸನ್, ಈಗ ನಿಮ್ಮ ಕೂದಲು ಉದುರುವ ರೀಸನೇ ಬೇರಾಗಿದ್ರೆ ನೀವು ಆಂಟಿ ಹೇರ್ ಫಾಲ್ ಶಾಂಪೂ ಹಾಕೊಂಡು ಏನ್ ಮಾಡ್ತೀರಾ? ಹೇರ್ ಫಾಲ್ ಆಗ್ಲಿಕ್ಕೆ ತುಂಬಾ ಕಾರಣ ಉಂಟು. ಒಂದು ಮುಖ್ಯವಾದ ಕಾರಣ ಏನಂದ್ರೆ ಜೆನೆಟಿಕ್ಸ್. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರಲಿ, ಅಮ್ಮ ಇಲ್ಲ ಸಿಸ್ಟರ್, ಬ್ರದರ್, ತಂದೆಯ ತಂದೆ, ಅಮ್ಮನ ತಂದೆ, ಅಮ್ಮನ ತಾಯಿ, ಇವರಿಗೆ ಯಾರಿಗಾದ್ರೂ ಈಗ ತೊಂದರೆ ಇದ್ದರೆ ನಿಮ್ಮಲ್ಲಿ ಬರುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ನಾವು ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಬಟ್ ಅಫ್ಕೋರ್ಸ್ ಸ್ವಲ್ಪ ಥೆರಪಿ ಎಲ್ಲ ಮಾಡ್ಕೊಂಡು ಏನೋ ಮಾಡ್ಬೋದು, ಬಟ್ ನಾಟ್ ಮಚ್ ಸಕ್ಸಸ್ ರೇಟ್ ಇಲ್ಲ ಇದರಲ್ಲಿ. ಎರಡನೇದು ಮುಖ್ಯವಾದ ಕಾರಣ ಏನಂದ್ರೆ ಥೈರಾಯ್ಡ್. ಈಗ ನಿಮ್ಗೆ ಥೈರಾಯ್ಡ್ ತೊಂದರೆ ಇದ್ದರೆ ಆಂಟಿ ಹೇರ್ ಫಾಲ್ ಶಾಂಪೂ ಹಾಕೊಂಡು ಏನ್ ಮಾಡಿ, ತೊಂದರೆ ಇಲ್ಲಿರೋದು ಇಲ್ಲಿಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ನೀವು ಒಂದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡ್ಕೊಳ್ಬೇಕು. ಅದರಲ್ಲಿ TSH ಲೆವೆಲ್ಸ್ ನೀವು ನೋಡ್ಕೊಳ್ಬೇಕು. ಜಾಸ್ತಿ ಇದ್ದರೆ ನಿಮ್ಮ ಮೆಡಿಸಿನ್ ಡಾಕ್ಟರ್ನ, ಜನರಲ್ ಫಿಸಿಷಿಯನ್ ಅನ್ನ ಕನ್ಸಲ್ಟ್ ಮಾಡ್ಕೊಂಡು ಆಂಟಿ ಥೈರಾಯ್ಡ್ ಡ್ರಗ್ಸ್ ರೆಗ್ಯುಲರ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ಈ ನಾನು ರೆಕಮೆಂಡ್ ಮಾಡುತ್ತಿರುವಂತಹ ಒಂದು ಆಂಟಿ ಹೇರ್ ಫಾಲ್ ಶಾಂಪೂ ಹಾಗೂ ಆಂಟಿ ಕಂಡೀಷನರ್ ಕೂಡ ತುಂಬಾ 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 ಒಳ್ಳೆ ಮಟ್ಟದಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಥರ್ಡ್ ರೀಸನ್ ಏನಂದರೆ ನಿಮ್ಮ ಸ್ಟ್ರೆಸ್ ಅಂಡ್ ಸ್ಲೀಪ್. ನೀವು ಎಷ್ಟು ಜಾಸ್ತಿ ಸ್ಟ್ರೆಸ್ ಮಾಡ್ತೀರಾ ಅಷ್ಟು ನಿಮ್ಮ ಹೇರ್ ಫಾಲ್ ಆಗುತ್ತೆ. ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ, ಹಾಗೆ ಎಕ್ಸರ್ಸೈಸ್ ಜಾಸ್ತಿ ಮಾಡ್ಕೊಳ್ಳಿ. ಎವ್ರಿ ಒಂದು ರೂಟೀನ್ ಆಗಿ ಒಂದು ಜಸ್ಟ್ ಒಂದು ಕಾರ್ಡಿಯೋ ಎಕ್ಸರ್ಸೈಸ್ ಅಥವಾ ಗ್ರೌಂಡ್ ಎಕ್ಸರ್ಸೈಸ್. ನಿಮ್ಗೆ ಜಿಮ್ ಹೋಗುವಂತ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡ್ರೆ ದಟ್ ಇಸ್ ಮೋರ್ ದನ್ ಸಫಿಷಿಯಂಟ್. ಯಾಕಂದ್ರೆ ನಮ್ಮ ಎಕ್ಸರ್ಸೈಸ್ ಮಾಡಿದ ತಕ್ಷಣ ನಮ್ಮ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಸ್ಕ್ಯಾಲ್ಪಿಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ನಿಮ್ಮ ಹಾರ್ಮೋನ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಸೆಕ್ರೆಟ್ ಆಗುತ್ತೆ. ಸೊ ನಿಮ್ಮ ಕೂದಲು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಂದ್ರೆ ಮುಖ್ಯವಾಗಿ ಡಯಟ್. ನಿಮ್ಮ ಡಯಟ್ ಅಲ್ಲಿ ಆದಷ್ಟು ಒಳ್ಳೆ ಪ್ರೋಟೀನ್ಸ್ ಇರಬೇಕು. ಓಕೆ, ಪ್ರೋಟೀನ್ಸ್ ಅಂದ್ರೆ ಸ್ಪಿನಾಚ್ ಆಗಿರ್ಲಿ, ಸೋಯಾ, ಚಿಕನ್, ಫಿಶ್, ಈ ತರದ್ದು ಎಲ್ಲ ಒಂದು ಡೈರಿ ಪ್ರಾಡಕ್ಟ್ಸ್, ಇದನ್ನೆಲ್ಲ ನೀವು ಜಸ್ಟ್ ಬಳಸಬೇಕು. ಆಗ ನಿಮ್ಮ ಡೆಫಿನೆಟ್ಲಿ ಆಗಿ ಕೂದಲು ಉದ್ದ ಬರುತ್ತೆ. ಇನ್ನೊಂದು ಮೇನ್ ರೀಸನ್ ಹುಡುಗಿಯರಲ್ಲಿ PCOD. ನಾವು ಏನಾಗುತ್ತೆ ಅಂದ್ರೆ ನಮ್ಮ ಗರ್ಭಕೋಶದ ಅಂಡಾಶಯಲ್ಲಿ ಉಂಟಲ್ಲ ಸಿಸ್ಟ್ ಆಗುತ್ತೆ, ನೀರುಗುಳ್ಳೆ ತರ ಆಗುತ್ತೆ. ಸೊ ಅದರಿಂದ ಸರ್ಟನ್ ಹಾರ್ಮೋನ್ಸ್, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಕರೆಕ್ಟ್ ಆಗಿ ಸೆಕ್ರೆಟ್ ಆಗಲ್ಲ. ಈ ಕಾರಣದಿಂದ ನಿಮಗೆ ಪಿಂಪಲ್ಸ್, ಓವರ್ ವೇಟ್ ಆಗೋದು, ಕೂದಲು ಉದುರುವುದು, ಥಿನ್ನಿಂಗ್ ಆಫ್ ದ ಹೇರ್ ಆಗೋದು, ಫೇಶಿಯಲ್ ಹೇರ್ ಬರೋದು, ಇದೆಲ್ಲ ತುಂಬಾ ತೊಂದರೆ ಇರುತ್ತೆ. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ನಿಮ್ಮ ಸೂಕ್ತವಾದ ಡಾಕ್ಟರ್ಗೆ ತೋರಿಸ್ಕೊಂಡು ಅದನ್ನೆಲ್ಲ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ಕೊಂಡ್ರೆ ನಾನು ರೆಕಮೆಂಡ್ ಮಾಡ್ತಿರುವಂತಹ ಈ ಒಂದು ಆಂಟಿ ಹೇರ್ ಫಾಲ್ ಶಾಂಪೂ ಕಂಡೀಷನರ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಸೊ ನಂಗೆ ಗೊತ್ತು ನೀವು ತುಂಬಾ ಆಸಕ್ತಿಯಿಂದ ವೇಟ್ ಮಾಡ್ತಿದ್ದೀರಾ ಯಾವ್ದು ಶಾಂಪೂ ಸರ್ ಅಂತ. ಸೊ ನಾನು ಫಸ್ಟ್ ನಿಮ್ಗೆ ರೆಕಮೆಂಡ್ ಮಾಡುವಂತಹ ಒಂದು ಶಾಂಪೂ ಯಾವ್ದಂದ್ರೆ ಪಿಲ್ಗ್ರಿಮ್ ಅವ್ರದ್ದು ನಾನ್ ಡ್ರೈಯಿಂಗ್ ಆಂಟಿ ಡ್ಯಾಂಡ್ರಫ್ ಶಾಂಪೂ. ಈ ಪರ್ಟಿಕ್ಯುಲರ್ ಶಾಂಪೂ ಅನ್ನ ನಾನು ಯೂಸ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು 6 months ಮುಂಚೆ. ನಮಗೆ ತುಂಬಾ ಡ್ಯಾಂಡ್ರಫ್ ಇತ್ತು. ಸೊ ಅದನ್ನ ಸ್ಕ್ಯಾಲ್ಪ್ ಹಚ್ಕೊಂಡು ಯು ಜಸ್ಟ್ ಹ್ಯಾವ್ ಟು ಮಸಾಜ್ ಫಾರ್ ಸಮ್ ಟೈಮ್ ಅಂಡ್ ದೆನ್ ವೇಟ್ ಆಫ್. ಏನಾದ್ರೆ ತುಂಬಾ ಜನ ಹೇಳ್ತಾರೆ ನೀವು ವೀಕಲ್ಲಿ ಒಂದು 2 times 3 times ಮಾಡ್ಬೋದಂತ. ಸೊ ನಾನು ಹಾಗೆಲ್ಲ, ನಾನು ಐ ಯೂಸ್ ಟು ಯೂಸ್ ಇಟ್ ಆಲ್ವೇಸ್ ಎವ್ರಿ ಡೇ. ಸೊ ಅದು ನಿಮ್ಮ ಬಿಟ್ಟದ್ದು, ನಿಮಗೆ ಹೇಗೆ ನೀವು ಮಾಡ್ತೀರಂತ. ಸೊ ಐ ಯೂಸ್ ಟು ಯೂಸ್ ಇಟ್ ಎವ್ರಿ ಡೇ. ಸೊ ಇಟ್ ಇಸ್ ಟು ಡೂ ರಿಯಲಿ ಗುಡ್ ಥಿಂಗ್ ಫಾರ್ ಮಿ. ಸೊ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಇದನ್ನು ಟ್ರೈ ಮಾಡ್ಕೊಳ್ಬಹುದು. ಇದರ ಕೂಪನ್ ಕೋಡ್ ಸಮೇತ ಕೊಡ್ತೀನಿ. ಇದನ್ನ ಅಫಿಷಿಯಲ್ ವೆಬ್ಸೈಟ್ ಇಂದ ತಗೊಳ್ಳಿ, ನಿಮಗೆ ಕೂಪನ್ ಕೋಡ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದಂತ ಅಲ್ಲ, ಪಿಲ್ಗ್ರಿಮ್ದು ಯಾವ ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡೋದಾದರೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎರಡನೇದಾಗಿ ಬರುತ್ತೆ ನಮ್ಮದು ನ್ಯಾಚುರಲ್ ಇದು ಆಂಟಿ ಹೇರ್ ಫಾಲ್ ಶಾಂಪೂ. ಇದು ಒಂದು ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ಇದು ಒಂದು 3rd ಬಾಟಲ್ ಆಕ್ಚುಲಿ. ಸೊ ಇದನ್ನ ನಾನು ಆಲ್ಮೋಸ್ಟ್ 4 months ಟ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು. ಸೊ ಹಾಗೇನೆ ಸೇಮ್ ನೀವು ಹೇಗೆ ಯೂಸ್ ಮಾಡ್ಕೊಳ್ತೀರಾ ರೆಗ್ಯುಲರ್ ಆಗಿ ಶಾಂಪೂ, ಹಾಗೇನೆ ಯೂಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆ ಒಂದು ಕಂಡೀಷನರ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಕಂಡೀಷನರು. ಇದ್ರ ಎರಡ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ಬಿಡ್ತೀನಿ, ಅದನ್ನ ನೋಡ್ಕೊಳ್ಳಿ ಒಮ್ಮೆ. ಇದರಿಂದ ನಿಮಗೆ ಡೆಫಿನೆಟ್ಲಿ ಡಿಸ್ಕೌಂಟ್ ಸಿಗುತ್ತೆ. ನ್ಯಾಚುರಲಿ ಯಾವ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ದಿಸ್ ಇಸ್ ಒನ್ ಮೈ ಪರ್ಸನಲ್ ಫೇವ್ರೇಟ್. ನ್ಯಾಚುರಲಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೇರ್ ಫಾಲ್ ತುಂಬಾ 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 ಮಟ್ಟಿಗೆ ಕಡಿಮೆ ಆಗಿದೆ. ಇವನ್ ಡ್ಯಾಂಡ್ರಫ್ ಕೂಡ
ಕಡಿಮೆ ಆಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಥರ್ಡ್ ಬರೋದು ನನ್ನ ಪರ್ಸನಲ್ ಫೇವರೇಟ್ ವಿಶ್ಕೆ ಅವರದ್ದು ಆಂಟಿ ಹೇರ್ ಫಾಲ್ ಶಾಂಪೂ ಹಾಗೂ ಕಂಡೀಷನರ್. ಸೊ ಆಂಟಿ ಹೇರ್ ಫಾಲ್ ಶಾಂಪೂ ಇಟ್ ಕಂಟೆನ್ಸ್ ಮಲ್ಟಿ ಪೆಪ್ಟೈಡ್ಸ್, ಆಂಟಿ ಹೇರ್ ಫಾಲ್ ಇಸ್ ಆಲ್ಸೋ ಪ್ಯಾರಾಬಿನ್ ಅಂಡ್ ಸಲ್ಫೇಟ್ ಫ್ರೀ. ಸೊ ಇದನ್ನ ನಾನು ಯೂಸ್ ಮಾಡ್ಕೊಳ್ತಿದ್ದೆ ಆಲ್ಮೋಸ್ಟ್ 1 year ಮುಂಚೆ ಫಸ್ಟ್ ಯೂಸ್ ಮಾಡ್ಕೊಂಡಿದ್ದನ್ನ. ಒಳ್ಳೆ ರಿಸಲ್ಟ್ಸ್ ತಪ್ಪ, ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಟ್ರೈ ಮೆನಿ ಥಿಂಗ್ಸ್ ಸೊ ದಟ್ ಐ ಕ್ಯಾನ್ ರೆಕಮೆಂಡ್ ಟು ಮೆನಿ ಪೀಪಲ್. ಸೊ ಇದೊಂದು ಕಂಡೀಷನರು. ಸೊ ಫಸ್ಟ್ ಶಾಂಪು ಯೂಸ್ ಮಾಡ್ಕೊಳ್ಬೇಕು, ಅದಾದ್ಮೇಲೆ ಕಂಡೀಷನರ್ ಯೂಸ್ ಮಾಡ್ಕೊಳ್ಬೇಕು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನಾವು ಯೂಸ್ ಮಾಡುತ್ತಿರುವಂತಹ ಒಂದು ವಿಶ್ಕೇರ್ ಆಯಿತು, ಮತ್ತೆ ಒಂದು ನ್ಯಾಚುರಲಿ ಬಂತು, ಅದಾದ್ಮೇಲೆ ಬಂತು ನಮ್ದು ಪಿಲ್ಗ್ರಿಮ್ ಅವ್ರದ್ದು. ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನು ನಿಮ್ಗೆ ಯೂಸ್ ಮಾಡ್ಕೊಳ್ಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಕೂಪನ್ ಕೋಡ್ ಸಮೇತ ಕೊಟ್ಟಿರ್ತೀನಿ. ಅಫಿಷಿಯಲ್ ವೆಬ್ಸೈಟ್ ಇಂದ ಮಾತ್ರ ಪರ್ಚೇಸ್ ಮಾಡಿ, ಬೇರೆ ವೆಬ್ಸೈಟ್ ಅಲ್ಲಿ ನಿಮಗೆ ಫೇಕ್ ಸಿಗ್ಬೋದು. ಇದೆಲ್ಲ ಅಥೆಂಟಿಕ್ಕು. ಇದನ್ನು ಯೂಸ್ ಮಾಡ್ಕೊಂಡ್ರೆ ಖಂಡಿತ ಒಂದು ಉತ್ತಮ ಮಟ್ಟಿಗೆ ನಿಮ್ಮ ಹೇರ್ ಫಾಲ್ ಏನಾಗ್ತಾ ಉಂಟು ಅದೆಲ್ಲ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಿದ್ದೇನೆ. ಈ ಪೇಜಿಗೆ ನೀವು ಹೊಸತಾಗಿದ್ದರೆ ಖಂಡಿತ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಬೇಡಿ, ಹಾಗೆ ಶೇರ್ ಮಾಡಿ. ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಉಂಟು ಅವರಿಗೆ ಶೇರ್ ಮಾಡಿ, ಹಾಗೆ ಒಂದು ಬೆಲ್ ಐಕಾನ್ ಕೂಡ ಒತ್ಬಿಡಿ. ಯಾಕಂದ್ರೆ ಯಾವಾಗಲೂ ನಾನು ವಿಡಿಯೋ ಮಾಡುತ್ತಿರುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಇಮಿಡಿಯೇಟ್ ಆಗಿ ಅದನ್ನ ವಿಡಿಯೋ ನೋಡ್ಕೊಳ್ಬಹುದು. ಸೊ ನಾನು ಡಾಕ್ಟರ್ ನಿರಂಜನ್ ಸಾಮಾನಿ, ಕರ್ನಾಟಕದವನು, ಮಂಗಳೂರು ಹುಡುಗ. ಇನ್ ದ ಎಂಡ್ ಐ ವಾಂಟ್ ಟೆಲ್ ಒನ್ ಥಿಂಗ್, ದಟ್ ಈಸ್ eat healthy, stay healthy, only positivity, no negativity. Until my next video comes, bye Karnataka, love you Tulunad.